ಬೆಂಗಳೂರಿನ ಜಯನಗರ ಕ್ಷೇತ್ರದ ಶಾಸಕ ಸಿಕೆ ರಾಮಮೂರ್ತಿ ಹೆಸರು ಕೆಡಿಸೋದಕ್ಕೆ ಪ್ರಯತ್ನಿಸಿದ್ರ ಅನ್ನೋ ಅನುಮಾನ ಈಗ ಎದ್ದಿದೆ. ಯಾಕಂದ್ರೆ ಸಿಕೆ ರಾಮಮೂರ್ತಿ ಹೆಸರಲ್ಲಿ ಹಾಸನ ಮೂಲದ ಯುವತಿಯೊಬ್ಬಳಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಜಯನಗರ ಬ್ಲಾಕ್ ಕಾಂಗ್ರೆಸ್ ಒಂದು ಪೋಸ್ಟ್ ಮಾಡಿತ್ತು. ಕರ್ನಾಟಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದನ್ನ ವೈರಲ್ ಮಾಡಿತ್ತು. ಆದರೆ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನದು ಅಂತ ನೀವೇ ನೋಡಿ. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಜಮಾನ. ಸ್ವಲ್ಪ ಯಾಮಾರಿದ್ರು ಸೈಬರ್ ಕ್ರಿಮಿನಲ್ಗಳು ನಮ್ಮ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಕೈ ಚಳಕ ಮೆರೀತಾರೆ. ಫೇಸ್ಬುಕ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ನಮ್ಮ ಪರಿಚಯದವರ ಹಣ ಕೇಳೋದು, ಬೇರೆಯವರಿಗೆ ನಮ್ಮ ಹೆಸರಲ್ಲಿ ಮೆಸೇಜ್ ಮಾಡುವ ಮೂಲಕ ನಮ್ಮ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡ್ತಾರೆ. ನಾವು ಎಷ್ಟೇ ಹುಷಾರಾಗಿದ್ರೂ ಸೈಬರ್ ಕ್ರಿಮಿಗಳು ತಮ್ಮ ಆಟ ಆಡ್ತಾರೆ. ಎಷ್ಟೇ ಬಲವಾದ ಪಾಸ್ವರ್ಡ್ ಕೊಟ್ಟಿದ್ರೂ ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಪೀಠಿಕೆ ಹಾಕ್ತಿರೋದು ಯಾಕೆ ಅಂದರೆ ಸೈಬರ್ ಕ್ರಿಮಿನಲ್ಗಳು ಸಾಮಾನ್ಯರಿಗೆ ಮಾತ್ರವೇ ಅಲ್ಲ, ರಾಜಕಾರಣಿಗಳನ್ನು ಬಿಡಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಶಾಸಕ ಸಿಕೆ ರಾಮಮೂರ್ತಿ ಅಕೌಂಟ್ಗಳು ಹ್ಯಾಕ್. ಎಂಎಲ್ಎ ಅಕೌಂಟ್ನಿಂದ ಯುವತಿಗೆ ಸಂದೇಶ. ಜಯನಗರ ಶಾಸಕ ಸಿಕೆ ರಾಮಮೂರ್ತಿಗೆ ಸೈಬರ್ ಕ್ರಿಮಿನಲ್ಗಳು ಕಾಟ ಕೊಡಲು ಶುರು ಮಾಡಿದ್ದಾರೆ. ಸಿಕೆ ರಾಮಮೂರ್ತಿಗೆ ಸೇರಿದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಲಾಗಿದೆ. ಕೇವಲ ಹ್ಯಾಕ್ ಮಾಡಿದ್ದಿದ್ರೆ ಸುಮ್ಮನಾಗಬಹುದಿತ್ತೇನೋ. ಆದರೆ ಹ್ಯಾಕರ್ಗಳು ಇಷ್ಟಕ್ಕೆ ಸುಮ್ಮನಾಗದೆ ಯುವತಿಯೊಬ್ಬಳಿಗೆ ಸಂದೇಶ ಕಳುಹಿಸಿದ್ದಾರೆ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅನ್ನೋ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಅದರಲ್ಲೂ ಡೈರೆಕ್ಟ್ ಮೆಸೇಜ್ ಮಾಡಿ ರಾಮಮೂರ್ತಿಗೆ ಕಾಟ ಕೊಡೋಕೆ ಶುರು ಮಾಡಿದ್ದಾರೆ. ಆದರೆ ಇದ್ಯಾವುದು ರಾಮಮೂರ್ತಿಗೆ ಗೊತ್ತೇ ಇರಲಿಲ್ಲ. ಸಂದೇಶ ಸ್ವೀಕರಿಸಿದ್ದ ಯುವತಿ ಅದನ್ನ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿದ್ಲು. ಆಗ ರಾಮಮೂರ್ತಿಗೆ ತಮ್ಮ ಅಕೌಂಟ್ ಹ್ಯಾಕ್ ಆಗಿರೋ ವಿಚಾರ ಗೊತ್ತಾಗಿದೆ. ಸ್ಕ್ರೀನ್ ಶಾಟ್ಗಳನ್ನು ಶೇರ್ ಮಾಡಿ ಕುಟುಕಿದ ಕಾಂಗ್ರೆಸ್. ಫೇಸ್ಬುಕ್ನಲ್ಲಿ ವೈರಲ್ ಹಿಂದಿದೆಯಾ ಕಾಣದ ಕೈ. 2023ರಲ್ಲಿ ನಡೆದಿದ್ದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ರಾಮಮೂರ್ತಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವರ ಎದುರಾಳಿ ಕಾಂಗ್ರೆಸ್ ಸೌಮ್ಯ ರೆಡ್ಡಿ ವಿರುದ್ಧ ಅಲ್ಪ ಮತಗಳ ಅಂತರದಿಂದ ಗೆದ್ದು ರಾಮಮೂರ್ತಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಇದಾದ ಬಳಿಕ ಜಯನಗರ ಕ್ಷೇತ್ರದಲ್ಲಿ ರಾಮಮೂರ್ತಿ ಸಕ್ರಿಯವಾಗಿದ್ದಾರೆ. ಆದರೆ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ರಾಮಮೂರ್ತಿಯನ್ನ ಟ್ರೋಲ್ ಮಾಡೋ ಕೆಲಸಗಳು ಆಗ್ತಿವೆ ಅನ್ನೋದು ರಾಮಮೂರ್ತಿಯವರ ಆರೋಪವಾಗಿದೆ. ಯಾವಾಗ ಯುವತಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಶೇರ್ ಮಾಡಿದ್ಲೋ ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಅದರ ಸ್ಕ್ರೀನ್ ಶಾಟ್ ಶೇರ್ ಮಾಡಿ ಕುಹಕವಾಡಿತ್ತು. ಹೀಗಾಗಿ ಸಂದೇಶಗಳ ಸ್ಕ್ರೀನ್ ಶಾಟ್ ವೈರಲ್ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಸ್ಕ್ರೀನ್ ಶಾಟ್ ವೈರಲ್ ಬಳಿಕ ರಾಮಮೂರ್ತಿ ಸ್ಪಷ್ಟನೆ. ಪದೇ ಪದೇ ನನ್ನ ಅಕೌಂಟ್ಸ್ ಹ್ಯಾಕ್ ಮಾಡಲಾಗ್ತಿದೆ. ಫೇಸ್ಬುಕ್ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗ್ತಿದ್ದಂತೆ ರಾಮಮೂರ್ತಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಶಾಸಕನಾದಾಗಿನಿಂದ ಇಲ್ಲಿಯವರೆಗೆ ಒಂದಲ್ಲ ಒಂದು ಕಿರುಕುಳ ಕೊಡ್ತಿದ್ದಾರೆ. ಶಾಸಕರು ಕಾಣೆಯಾಗಿದ್ದಾರೆ ಅಂತ ಜಯನಗರ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು. ನಂತರ ರಾಜ್ಯ ಕಾಂಗ್ರೆಸ್ ಇದನ್ನ ವೈರಲ್ ಮಾಡಿದ್ದಾರೆ. ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ನನ್ನ ಫೇಸ್ಬುಕ್ ಖಾತೆ ಹ್ಯಾಕ್ ಮಾಡಿದ್ರು. ಅದನ್ನ ಚೇಂಜ್ ಮಾಡಿದೆ. ಈಗ ಹೊಸ ಅಕೌಂಟ್ ಓಪನ್ ಮಾಡಿದ್ದೇನೆ. ಈಗಲೂ ಕೂಡ ಅದೇ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಜಯನಗರ ಕಾಂಗ್ರೆಸ್ ಅವ್ರಿಗೆ ಬೇಕು. ನಾನು ಇದು 2ನೇ ಬಾರಿ ನನಗೆ ಆಗ್ತಾ ಇರೋದು. ಒಂದ್ಸಲಿ ಫೇಸ್ಬುಕ್ಕಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರು. ಅಕೌಂಟ್ ಓಪನ್ ಮಾಡಿ ಯಾರ್ಯಾರಿಗೋ ಹೀನಾಮಾನವಾಗಿ ನಾನು ಜಾತಿ ನಿಂದನೆ ಮಾಡ್ತೀನಿ, ಮತ್ತು ನಾನು ದುಡ್ಡು ಕೇಳೋವಂಥದ್ದು, ರಾಮಮೂರ್ತಿ ಅಷ್ಟೇ ದುಡ್ಡು ಕೊಡಿ ಯಾರವ್ರನ್ನ ರೋಲ್ ಕಾಲ್ ಥರ ಕೇಳೋವಂಥದ್ದು, ಇದನ್ನು ಫೇಸ್ಬುಕ್ಕಲ್ಲಿ ಮಾಡೋಕ್ಕೆ ಹೋದರು. ಅದ್ರ ಮೇಲೆ ನಾನು ಕಳೆದ 6 ತಿಂಗಳಿಂದ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೆ ನಾನು ಫೇಸ್ಬುಕ್ಕಲ್ಲಿ. ನಾನು ಎಲ್ಲ ಈ ಡಾಕ್ಯುಮೆಂಟ್ ನಾನು ನಿಮಗೆ ಕೊಡ್ತೀನಿ. 2ನೇದು, ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಒಬ್ಬರಿಗೆ ಹಲೋ ಅಂತ ಕಳಿಸಿದ್ದಾರೆ ಅಂತ. ಇವತ್ತು ನಾನು ಹಲೋ ಅಂತ ಕಳಿಸೂ ಇಲ್ಲ, ಕಳಿಸೋದು ತಪ್ಪು ಅಲ್ಲ, ಬೇರೆ ಏನಾರು ಆಗಿದ್ದು ಒಪ್ಕೋಬೋದಾಗಿತ್ತು. ಅವ್ರನ್ನ ಯಾರೋ ಗೊತ್ತಿಲ್ಲ. ಆ ಹೆಣ್ಮಗಳು ಪಾಪ ಅವಳು ಕೂಡ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಇವರಿಗೆ. ಈಗ ನನ್ನ ಮರ್ಯಾದೆನೇ ತಗೊಂಡು ಇನ್ಯಾರೋ ಒಬ್ಬ ಹೆಣ್ಮಗು ಮಾತು ತೆಗೆಯೋದು ಅಂತಂದರೆ ಇವ್ರು ಯಾವ ಲೆವೆಲ್ಗೆ ಇವ್ರು ಇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಯೋಚನೆ ಮಾಡಬೇಕು.
2 ದಿನದ ಹಿಂದೆ ನನ್ನ ಹೆಸರಲ್ಲಿರೋ ಅಕೌಂಟ್ ಹ್ಯಾಕ್ ಮಾಡಿರುವುದು ಮತ್ತು ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ಜಯನಗರ ಬ್ಲಾಕ್ ಕಾಂಗ್ರೆಸ್ ನಾಯಕರು ನನ್ನ ತೇಜೋವಧೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಇದ್ಯಾವುದಕ್ಕೂ ನಾನು ಹೆದರಲ್ಲ. ಈಗಾಗಲೇ ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೇನೆ. ತಪ್ಪು ಯಾರೇ ಮಾಡಿದ್ದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಮಮೂರ್ತಿ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತೀನಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನನ್ನ ಹೆಸರಲ್ಲಿ ನಕಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದರೆ ನಾನೇನು ಮಾಡಲು ಸಾಧ್ಯವಿಲ್ಲ ಅಂತ ಸಮಜಾಯಿಷಿ ನೀಡಿದ್ರು. ಕಳಿಸಾದ್ಮೇಲೆ ನೋಡಿದಾಗ ಅದು ಯಾರು ಅಂತಲೇ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಇದಾಗಿ 10 ನಿಮಿಷಕ್ಕೆ ಪೋಸ್ಟ್ ಎಲ್ಲಿ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಅವರೇ ಎಲ್ಲ ವೈರಲ್ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ನಾವೇನಾರೋ ಅವರಿಗೇನೋ ಮೆಸೇಜ್ ಮಾಡಿ ಬೇರೆ ಥರ ಅಲ್ಕಟ್ಟು ಥರ ಮಾಡಿ ಅವರು ನಮಗೇನೋ ಮೆಸೇಜ್ ಮಾಡಿ ಫೋನಲ್ಲೆಲ್ಲ ಮಾತಾಡಿ ಅದು ಮಾಡಿದರೆ ಅದು ಯಾರೇ ಮಾಡಿದ್ರು ಅಪರಾಧ. ಇವರು ಈ ಥರ ಕ್ರಿಯೇಟ್ ಮಾಡಿದ್ದಕ್ಕೆ ನಾನೇನು ಮಾಡಿದೆ, ನಾನು ಒಂದು ಬನಶಂಕರಿನಲ್ಲಿ ಇದು 1 ಸಲ 2 ಸಲ ಆಗ್ತಿಲ್ಲ, ರಾಮಮೂರ್ತಿ ಮಿಸ್ಸಿಂಗ್ ಅಂತ ಹಾಕೋದು, ರಾಮಮೂರ್ತಿ ಊರೇ ಬಿಟ್ಬಿಟ್ಟಿದ್ದಾರೆ ಅಂತ ಹಾಕೋದು. ಇದು ದಿನನಿತ್ಯ ನನಗೆ ಮಾನಸಿಕವಾಗಿ ನನ್ನ ಏನೋ ಒಂದು ಕಡೆ ಅವಮಾನ ಮಾಡಬೇಕು ಅಂತ ಮಾಡುವಂಥದ್ದು ಸಂಘಟನೆಗಳು ಎತ್ಕಟ್ಟ ಕೆಲಸವನ್ನು ಇವತ್ತು ಇಲ್ಲಿನ ನಾಯಕರುಗಳು ಮಾಡ್ತಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾಗೆ ಮಾಡ್ತಿದ್ರು. ಇದ್ರ ಮೇಲೆ ನಾನು ಇವಾಗ ಬನಶಂಕರಿ ಸ್ಟೇಷನಲ್ಲಿ FIR ಆಗಿದೆ, ಒಂದು ಕಂಪ್ಲೇಂಟನ್ನು ಕೊಟ್ಟು ಯಾರೇ ಆಗಲಿ ಯಾರು ಫೇಕ್ ಮಾಡಿದರೆ ಆ ಫೇಕ್ ಕಂಡಿಡಿ ಅಂತ ಮಾಡಿದ್ರೆ ಈಗಾಗಲೇ ನಾನು ಸುಮಾರು ನಮ್ಮ ಫ್ರೆಂಡ್ಸ್ ಕಳಿಸಿದ್ದಾರೆ ನನಗೆ. ಪರಿಚಯ ಇಲ್ಲ ಸರ್, ಯಾರೂ ಇಲ್ಲ, ಅವರು ಯಾರು ಅಂತಲೂ ಗೊತ್ತಿಲ್ಲ, ನಾವ್ಯಾರು ಅಂತಲೂ ಗೊತ್ತಿಲ್ಲ. ನೋಡಿ ಇನ್ನೊಂದಾದ ಒಂದು ನನ್ನ ಹೆಸರಲ್ಲಿ ಒಂದು ಫೇಸ್ಬುಕ್ CK ರಾಮಮೂರ್ತಿ ಇದಾದ ಒಂದು ಫೇಸ್ಬುಕ್ಕಲ್ಲಿ ಇದು ಯಾರು ಮಾಡಿದ್ದಾರೆ, ಇದು ಯಾರು ಅಂತಲೇ ಗೊತ್ತಿಲ್ಲ. ನೋಡಿ CK ರಾಮಮೂರ್ತಿ ಸರ್. ನೀವು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ ಸರ್? 100% ಭಾಗ ಇನ್ಸ್ಟಾಗ್ರಾಮು ನಾನು ಯೂಸು ಮಾಡ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನು ದಿನನಿತ್ಯ ಏನು ಕೆಲಸ ಇದೆ ಈ ಕೆಲಸವನ್ನು ದಿನನಿತ್ಯ ನಾನು ಏನು ಕೆಲಸಗಳು ಮಾಡ್ತೀವಿ ನಂದು ವರದಿ ಪರ್ಸ್ನಲ್ ವಿಚಾರ ಆಗಲಿ, ನಾನು ಪರ್ಸ್ನಲ್ ವಿಚಾರ ಯಾವುದೂ ಹಾಕಲ್ಲ. ನನಗೆ 66,000 ನನಗೆ ಫಾಲೋವರ್ಸ್ ಇದ್ದಾರೆ. ನಾನು 34 ಜನ 35 ಜನ ನಾನು ಫಾಲೋ ಅಪ್ ಮಾಡ್ತೀನಿ. ನಾನು ಇದರಲ್ಲಿ ನಾನು ಹಾಕೋ ದಿನನಿತ್ಯ ಕೆಲಸ, ನಾನು ಏನೇನು ಕೆಲಸ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗೋದು, ಇದು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಹೊರತು ನಾನು ನಮ್ಮ ಟೀಮ್ ಅದು ಮಾಡ್ತೇನೆ. ನಾನು ಮುಂದೆ ಎಲ್ಲ ಮೀಟಿಂಗ್ ಕರೆದಿದ್ದೀನಿ, ಎಲ್ಲ ಮಾಡಿದ್ಮೇಲೆ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಯಾರೋ ಈ ಥರ ಈ ಅಕೌಂಟ್ ನಂಬರ್ ಚೇಂಜ್ ಮಾಡಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋ ಮಾತಿದೆ. ಈಗ ಇದು ರಾಜಕೀಯಕ್ಕೂ ಅನ್ವಯ ಆಗ್ತಿರೋದು ಅಸಹ್ಯದ ಪರಮಾವಧಿ ಅಂತಲೇ ಹೇಳಬಹುದು. ಒಂದೆಡೆ ಹುಬ್ಳಿಯಲ್ಲಿ ವ್ಯಕ್ತಿಯೊಬ್ಬನಿಗೆ ಥಳಿಸಿದ್ದ ಮಹಿಳೆಯನ್ನ ಬಂಧಿಸೋಕೆ ಹೋದಾಗ ತಾನು ಬಿಜೆಪಿ ಕಾರ್ಯಕರ್ತೆ, ನನ್ನನ್ನು ವಿವಸ್ತ್ರಗೊಳಿಸಿ ಅವಮಾನ ಮಾಡಿದ್ದಾರೆ ಅಂತ ಹೈಡ್ರಾಮಾ ಮಾಡಿದ್ದಾರೆ. ಇತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕರ ಹೆಸರು ಕೆಡಿಸೋದಕ್ಕೆ ಕಿಡಿಗೇಡಿಗಳು ಯತ್ನಿಸಿದ್ದಾರೆ. ಈ ಮೂಲಕ ರಾಜಕೀಯ ಅನ್ನೋದು ಹೊಲಸು ಅಂತ ಮೂಗು ಮುಚ್ಕೊಳ್ತಿದ್ದ ಜನ ಆ ಕ್ಷೇತ್ರವೇ ಗಬ್ಬೆದ್ದು ನಾರ್ತಿದೆ ಬಿಡಿ ಅಂತ ಮೂಗು ಮುಚ್ಕೊಳ್ಳೋದಕ್ಕೆ ಸಹ ಹೇಸಿಗೆ ಪಡ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.